ಹಿಂದೆ ವಿಚಾರಣೆ ನಡೆಸಲು ವಕೀಲರಿಂದ ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತೇ ವಿಚಾರಣೆ ನಡೆಸಿ ಅಂತ ಹೇಳಿ ಮನವಿ ಬೆನ್ನಲ್ಲೇ ಆರೋಪಿಗಳನ್ನ ಕರೆದಿದ್ದಾರೆ ಜಡ್ಜ್. ಆರೋಪಿಗಳನ್ನ ಹಾಜರುಪಡಿಸಲು ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವಕೀಲರಿಂದ ಮನವಿಯನ್ನು ಕೂಡ ಮಾಡಲಾಗಿತ್ತು. ನವೆಂಬರ್ 10ಕ್ಕೆ ಮುಂದೂಡೋದ್ರಿಂದ ಇಲ್ಲ ಇವತ್ತು ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ವಕೀಲರು ಮನವಿಯನ್ನ ಮಾಡಿಕೊಂಡ್ರು. ಹಾಗಾಗಿ ಆರೋಪಿಗಳನ್ನ ಕರೆದಿದ್ದಾರೆ ಜಡ್ಜ್. ಆರೋಪಿಗಳನ್ನ ಹಾಜರುಪಡಿಸಲು ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ 10ಕ್ಕೆ ಮುಂದೂಡಲಾಗಿತ್ತು, ಆದ್ರೆ ವಕೀಲರು ಹೋಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಆರೋಪಿಗಳನ್ನ ಜಡ್ಜ್ ಕರೆದಿದ್ದಾರೆ. ಹಾಗಾದ್ರೆ ಇವತ್ತೇ ಭವಿಷ್ಯ ಏನಾದ್ರೂ ನಿರ್ಧಾರವಾಗುವಂತಹ ಸಾಧ್ಯತೆಗಳೇನಾದ್ರೂ ಇರುತ್ತಾ? ಆರೋಪಿಗಳನ್ನ ಹಾಜರುಪಡಿಸಲು ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಹಾಗಾದ್ರೆ ದರ್ಶನ್ ಮತ್ತೆ ಗ್ಯಾಂಗ್ನ ಭವಿಷ್ಯ ಇವತ್ತೇನಾದ್ರೂ ನಿರ್ಧಾರ ಆಗುತ್ತಾ ಅಂತ ಹೇಳಿ ಕೂಡ ಕಾದು ನೋಡ್ಬೇಕಾಗಿದೆ. ಮನವಿಯ ಬೆನ್ನಲ್ಲೇ ಆರೋಪಿಗಳನ್ನ ಕರೆದಿದ್ದಾರೆ ಜಡ್ಜ್. ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ, ಕಿಕ್ಕಿರಿದು ತುಂಬಿದ್ರು. ಅಲ್ಲಿ ಹಾಲ್ನಲ್ಲಿ ಜಾಗ ಇರಲಿಲ್ಲ, ಬರೀ ಎಲ್ಲಿ ನೋಡಿದ್ರು ಕೂಡ ಕರಿ ಕೋಟೆ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ಅಲ್ಲಿ ವಕೀಲರು ತುಂಬಿಕೊಂಡಿದ್ರು. ಹಾಗಾಗಿ ಇವತ್ತೇನಾದ್ರೂ ಮತ್ತೆ ಅವರ ಭವಿಷ್ಯ ನಿರ್ಧಾರ ಆಗುತ್ತಾ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಹೋಗಿ ವಕೀಲರು ಜಡ್ಜ್ ಹತ್ರ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಇಲ್ಲ ಇವತ್ತೇ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಜಡ್ಜ್ ಎಲ್ಲ ಆರೋಪಿಗಳನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಹಾಗಾದ್ರೆ ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅಂತ ಹೇಳಿ ಎಲ್ಲರೂ ಕಾದು ನೋಡ್ತಾ ಇದ್ದಾರೆ. ಹಿಂದೆ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಎಲ್ಲ ವಕೀಲರು ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹಾಗಾದ್ರೆ ಜಡ್ಜ್ನಿಂದ ಆರೋಪಿಗಳಿಗೆ ಪ್ರಶ್ನೆಗಳ ಸುರಿಮಳೆ ಆಗುತ್ತಾ? ಚಾರ್ಜ್ ಫ್ರೇಮ್ ವಿಚಾರಣೆ ನಡೆಯುತ್ತಾ ಅಂತ ಹೇಳಿ ಕಾದು ನೋಡ್ಬೇಕಿದೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ. ಆರೋಪಿಗಳನ್ನ ಹಾಜರುಪಡಿಸಲು ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಾಗ ಹೇಳಿದ್ರು ಒಂಥರ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಟೆನ್ಷನ್ ಶುರುವಾಗಿತ್ತು. ದರ್ಶನ್ ಕೂಡ ಒಂದೊಂದು ರೀಸನ್ ಹೇಳಿದ್ರು, ನನಗೆ ಬೆನ್ನೋವಿದೆ, ಕಾಲು ನೋವಿದೆ, ಕೈ ನೋವಿದೆ, ನನ್ನ ನಂಬಿಕೊಂಡು ಪ್ರೊಡ್ಯೂಸರ್ಸ್ಗಳಿದ್ದಾರೆ, ಅವ್ರಿಗೆ ನಾನು ಮೋಸ ಮಾಡೋದಕ್ಕಾಗಲ್ಲ ಅಂತೇಳಿ ಯಾವಾಗ ಅವ್ರ ಮೇಲೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು ಅವರಿಗೆ ಒಂಥರ ನಡುಕ ಶುರುವಾಗಿತ್ತು. ಈಗ ಪವಿತ್ರ ಗೌಡನು ಅಷ್ಟೇ ಬೇರೆ ಬೇರೆ ರೀಸನ್ಗಳನ್ನ ಹೇಳಿ ನನ್ನ ಬಿಟ್ಬಿಡಿ ಅಂತ ಹೇಳಿದ್ದು ಕೂಡ ಇದೆ. ಹಾಗಾದ್ರೆ ಅವರೆಲ್ಲರೂ ಕೂಡ ಕಾಯ್ತಾ ಇದ್ರು ಇವತ್ತೇನಾಗುತ್ತೆ ಭವಿಷ್ಯ, ಏನಾದ್ರೂ ಆರೋಪ ಏನಾದ್ರೂ ಸಾಬೀತಾದ್ರೆ ಶಿಕ್ಷೆ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇತ್ತು. ಇವತ್ತು ಏನಾಗಬಹುದು ಎಂಬ ಕುತೂಹಲದಲ್ಲೂ ಕೂಡ ಇದ್ರು. ಈಗೇನಾದ್ರೂ ವಕೀಲರು ಮತ್ತೆ ಏನಾದ್ರೂ ಕಿಕ್ಕಿರಿದು ತುಂಬಿಕೊಂಡಿದ್ರೆ ಮತ್ತೆ ಮುಂದೂಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಎಲ್ಲ ಆರೋಪಿಗಳನ್ನ ಜಡ್ಜ್ ಕರೆಸಿಕೊಂಡಿದ್ದಾರೆ. ವಕೀಲರ ಮನವಿಯ ಮೇರೆಗೆ ಇವತ್ತೇನಾದ್ರೂ ವಿಚಾರಣೆ ನಡೆಸುವಂತ ಸಾಧ್ಯತೆಗಳೇನಾದ್ರೂ ಇರುತ್ತಾ ಅಂತ ಹೇಳಿ ಕಾದು ನೋಡ್ಬೇಕಿದೆ. ಬರೋಬ್ಬರಿ 81 ದಿನಗಳ ನಂತರ ದರ್ಶನ್ ಜೈಲಿನಿಂದ ಆಚೆ ಬಂದಿದ್ದಾರೆ. ಜೈಲಿನೊಳಗೆ ಇದ್ಕೊಂಡು ಹೇಳ್ತಾ ಇದ್ರು, ನನ್ನ ಕೈಯಲ್ಲೆಲ್ಲ ಫಂಗಸ್ ಆಗಿದೆ, ನನಗೆ ಬೆನ್ನೋವಿದೆ, ಬಿಸಿಲನ್ನೇ ನೋಡಲಿಲ್ಲ ಅಂತ ಹೇಳಿ ದರ್ಶನ್ ಗೋಳಾಡ್ತಾ ಇದ್ರು. ಈಗ 81 ದಿನಗಳ ಬಳಿಕ ದರ್ಶನ್ನನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಇದೊಂಥರ ಅವರಿಗೆ ಮನೋಲ್ಲಾಸವನ್ನ ತಂದಿರಬಹುದು. ಬಿಸಿಲನ್ನೇ ಕಂಡಿರದಂತಹ ದರ್ಶನ್ಗೆ ಇವಾಗ ಒಂಥರ ಹೊಸ ಚೈತನ್ಯ ಹುಟ್ಕೊಂಡಿರ್ಬೋದು. ಸ್ವಲ್ಪ ಟೈಮ್ ಆದ್ರೂ ಹೊರಗಡೆ ಇರಬಹುದಲ್ಲ ಅಂತ ಹೇಳಿ ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅನ್ನುವಂಥ ಆತಂಕ ಕೂಡ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಇವತ್ತು ಡಿ ಗ್ಯಾಂಗ್ನ ಎಲ್ಲಾ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಆದ್ರೆ ಕೋರ್ಟ್ನಲ್ಲಿ ವಕೀಲರು ಎಲ್ಲಾ ಹಾಲ್ಗಳಲ್ಲೂ ಕೂಡ ತುಂಬಿ ತುಳುಕ್ತಾ ಇರೋದ್ರಿಂದ ಜಡ್ಜ್ ಹೇಳಿದ್ರು ಇಲ್ಲ ಇವತ್ತು ವಿಚಾರಣೆ ಮಾಡೋದಕ್ಕಾಗಲ್ಲ, ನವೆಂಬರ್ 10ಕ್ಕೆ ಮುಂದೂಡಲಾಗುತ್ತೆ ಅಂತ ಕೂಡ ಅವ್ರು ಹೇಳಿದ್ರು. ಈಗ ವಕೀಲರ ಮನವಿಯ ಮೇರೆಗೆ ಮತ್ತೆ ಆರೋಪಿಗಳನ್ನ ಸಬ್ಮಿಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೀಗಾಗಿ ಏನು ಇದೊಂದು ಮಹತ್ವದ ಘಟ್ಟ ಆಗಿರುವಂತಹ ಕಾರಣದಿಂದಾಗಿ ಮತ್ತು ಅದನ್ನ ರೆಕಾರ್ಡ್ ಮಾಡಿಕೊಳ್ಳುವಂತಹ ಒಂದು ಕಾರಣದಿಂದಾಗಿ ಅಲ್ಲಿ ಯಾರು ಇರೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಅವಕಾಶ ಇದ್ರೂ ಕೂಡ ಕೆಲವೇ ವಕೀಲರಿಗೆ ಮಾತ್ರ ಒಂದು ಅವಕಾಶ ಇರುವಂತದ್ದು. ಯಾಕಂದ್ರೆ ಅವರ ಅಂದ್ರೆ ತಮ್ಮ ಪಾತ್ರದ ಬಗ್ಗೆ ಒಂದು ಪ್ರಶ್ನೆಗಳನ್ನ ಕೇಳುವಂತಹ ಒಂದು ಕಾರಣದಿಂದಾಗಿ ಮತ್ತು ವಿಡಿಯೋ ಚಿತ್ರೀಕರಣ ಮಾಡುವಂತಹ ಮುಖಾಂತರ ಅವರ ಸಾಕ್ಷಿಗಳನ್ನ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸ ಮಾಡಬೇಕಾಗಿರುವಂತಹ ಕಾರಣದಿಂದಾಗಿ ಈ ರೀತಿಯ ಅಂದ್ರೆ ಕೆಲವೊಂದು ಜನ ಮಾತ್ರ ಇರಬೇಕಾಗುತ್ತೆ. ಅಂದ್ರೆ ಇಲ್ಲಿ ಜಡ್ಜಿಗೂ ಕೂಡ ಈ ಕೋರ್ಟ್ ನ ಪ್ರಕ್ರಿಯೆಯನ್ನ ಮುಂದೆ ನಡೆಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತಾ ಇರುವಂತದ್ದು. ಹೀಗಾಗಿ ಯಾರು ಕೂಡ ಹೊರಗಡೆ ಹೋಗದೇ ಇದ್ದಂತಹ ಪಕ್ಷದಲ್ಲಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ನ್ಯಾಯಾಧೀಶರು ನೀಡಿರುವಂತದ್ದು. ಹೀಗಾಗಿ ಅಲ್ಲಿ ಜನಸಂಖ್ಯೆ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಅವರು ಯಾರು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೋರ್ಟ್ ಹಾಲ್ ನಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರುವಂತಹ ಒಂದು ಕಾರಣದಿಂದಾಗಿ ಮತ್ತೆ
ಅವರು ಸಾಕ್ಷಿಗಳನ್ನ ಮುಂದೆ ಕರೆಸಿ ವಿಚಾರಣೆ ನಡೆಸ್ತಾರ ಇಲ್ವಾ ಅನ್ನುವಂಥ ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಈಗ ಮತ್ತೆ ಪ್ರಕ್ರಿಯೆ ಶುರುವಾಗಿದೆ ಅನ್ನುವಂತಹ ಒಂದು ಶುರು ಮಾಡಲು ಮುಂದಾಗಿರುವಂಥದ್ದು. ಹೀಗಾಗಿ ಸದ್ಯ ಅವರ ಅಷ್ಟು ಚಾರ್ಜ್ ಫ್ರೇಮ್ಗಳನ್ನ ಮಾಡುವಂತಹ ಮುಖಾಂತರ ಇಂದು ಅವರ ಹೇಳಿಕೆಗಳನ್ನ ಅಂದ್ರೆ ಆರೋಪಿಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತಹ ಒಂದು ಕೆಲಸಗಳು ಕೂಡ ನಡೆಯುತ್ತೆ. ಇಲ್ಲಿ ಚಾರ್ಜ್ ಫ್ರೇಮ್ ನಲ್ಲಿ ಅಷ್ಟು ಜನ ಒಪ್ಪಿದರೆ ಮಾತ್ರ ಶಿಕ್ಷೆ ಪ್ರಕಟವಾಗುವಂತಹ ಒಂದು ದಿನಾಂಕವನ್ನ ನಿಗದಿ ಮಾಡ್ತಾರೆ. ಅದರಲ್ಲಿ ಯಾರೊಬ್ಬ ತನ್ನ ಇರುವಿಕೆಯನ್ನ ಅಂದ್ರೆ ತನ್ನ ಪಾತ್ರದ ಬಗ್ಗೆ ಸಕಾರವನ್ನ ಎತ್ತಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ನಂತರ ಮುಂದಿನ ದಿನಗಳಲ್ಲಿ ಟ್ರಯಲ್ ಗಳನ್ನ ಮುಂದುವರಿಸುವಂತಹ ಒಂದು ಕೆಲಸಗಳನ್ನು ಕೂಡ ನಡೆಯುತ್ತೆ. ಇಲ್ಲಿ ಬಹುತೇಕವಾಗಿ ತಮ್ಮ ಒಂದು ಕೃತ್ಯವನ್ನ ತಮ್ಮ ಮೇಲಿರುವಂತಹ ಒಂದು ಆರೋಪವನ್ನು ಯಾರು ಕೂಡ ಸಹಜವಾಗಿ ಒಪ್ಪಿಕೊಳ್ಳೋದಿಲ್ಲ. ಇಲ್ಲಿಯೂ ಕೂಡ ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಅವರು ಒಪ್ಪಿಕೊಳ್ಳುವಂತಹ ಒಂದು ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದಾಗಿದೆ. ಅಭಿಷೇಕ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ. ಆರೋಪಿಗಳನ್ನ ಕಟ್ಟಕಟ್ಟಿಗೆ ಕರೆಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಜಡ್ಜ್. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ನ್ಯಾಯಾಧೀಶರ ಮುಂದೆ ದರ್ಶನ್ ಹಾಜರನ್ನ ಪಡಿಸಲಾಗಿದೆ. ಎಲ್ಲ ಆರೋಪಿಗಳು ಜಡ್ಜ್ ಎದುರು ಹಾಜರಾಗಿದ್ದಾರೆ. ಎಲ್ಲ ಆರೋಪಿಗಳು ಈಗ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಆರೋಪಿಗಳನ್ನ ಕಟ್ಟಕಟ್ಟಿಗೆ ಕರೆಸಲು ಜಡ್ಜ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ಹಾಗಾದ್ರೆ ಏನಾಗುತ್ತೆ ಡಿ ಗ್ಯಾಂಗ್ನ ಭವಿಷ್ಯ? ಈಗ ವಕೀಲರು ಮನವಿ ಮಾಡಿಕೊಂಡ ನಂತರ ಜಡ್ಜ್ ಎಲ್ಲ ಆರೋಪಿಗಳನ್ನ ಕಟ್ಟಕಟ್ಟಿಗೆ ಹಾಜರುಪಡಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತೇ ಚಾರ್ಜ್ ಫ್ರೇಮ್ ವಿಚಾರಣೆ ಕೂಡ ನಡೆಯುತ್ತೆ. ಈಗ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗೆ ಎಲ್ಲ ಆರೋಪಿಗಳು ಕಕ್ಕಾಬಿಕ್ಕಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಈಗ ಜಡ್ಜ್ ಕೇಳ್ತಾರೆ ಅವರ ಆರೋಪಗಳ ಬಗ್ಗೆ, ಅವ್ರು ಹೇಳ್ತಾ ಹೋಗ್ತಾರೆ ಈ ಆರೋಪ ಸರಿ ಇದೆಯಾ ಅಂತ ಕೇಳಿದಾಗ ಅವರು ಹೂ ಅಂತ ಹೇಳಿದ್ರು ಕೂಡ ಕಷ್ಟ, ಇಲ್ಲ ಅಂತ ಹೇಳಿದ್ರು ಕೂಡ ಕಷ್ಟ. ಈಗ ಕೋರ್ಟ್ ಕಟೆಗಟೆಯಲ್ಲಿ ದರ್ಶನ್ ಮತ್ತೆ ಗ್ಯಾಂಗ್ ನಿಂತ್ಕೊಂಡಿದೆ. ಎಲ್ಲ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು, ಇಲ್ಲ ಇವತ್ತೇ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಜಡ್ಜ್ ಎಲ್ಲ ಆರೋಪಿಗಳನ್ನ ಕಟ್ಟಕಟ್ಟಿಗೆ ನಿಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಮತ್ತೊಂಥರ ಟೆನ್ಷನ್ ಶುರುವಾಗಿದೆ. ಈಗ ಹಾಗಾದ್ರೆ ಏನಾಗುತ್ತೆ? ಒಂದ್ ಕಡೆ ನೋಡಿದ್ರೆ ಇಲ್ಲ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಇನ್ನೊಂದು ಕೂಡ ಇಲ್ಲ, ಎಲ್ಲ ಆರೋಪಿಗಳನ್ನು ಕೂಡ ಜಡ್ಜ್ ಮುಂದೆ ಕರೆತರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಆರೋಪಿಗಳ ಹಾಜರಾತಿ ಪಡಿತಾ ಇದ್ದಾರೆ ಜಡ್ಜ್. ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಹಾಜರು. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ಜಡ್ಜ್ ಎಲ್ಲ ಆರೋಪಿಗಳ ಹಾಜರನ್ನು ಖಚಿತಪಡಿಸಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಸೇರಿರುವಂತದ್ದು ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಕೂಡ ಈ ಬಾರಿ ಹಾಜರಾಗಿದ್ದಾರೆ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ಹಾಗಾದ್ರೆ ಹೇಗಿರುತ್ತೆ? ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು? ಹಾಗಾದ್ರೆ ಆರೋಪಿಗಳು ಹೇಗೆಲ್ಲ ಉತ್ತರಗಳನ್ನ ನೀಡಬಹುದು? ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಕೂಡ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ಕೋರ್ಟ್ನ ಕಟಕಟೆಯಲ್ಲಿ ಎಲ್ಲರೂ ಕೂಡ ತಲೆ ತಗ್ಗಿಸಿ ನಿಂತಿರುವಂತದ್ದು. ಹಾಗಾದ್ರೆ ಜಡ್ಜ್ ಕೇಳುವಂತಹ ಪ್ರಶ್ನೆಗೆ ಹೇಗೆ ಉತ್ತರಗಳನ್ನ ನೀಡಬಹುದು? ಈಗ ಒಂಥರ ಅವರಿಗೆ ಮನದಲ್ಲೇ ಟೆನ್ಷನ್ ಶುರುವಾಗಿರುತ್ತೆ. ಏನೆಲ್ಲ ಪ್ರಶ್ನೆಗಳು ಬರ್ಬೋದು? ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾರೆ ಜಡ್ಜ್. ಹೀಗಾಗಿ ಏನಾಗಬಹುದು ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ ಅಂತ ಹೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ. ಇಲ್ಲ ಮಾಡೋದಿಲ್ಲ, ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಹೇಳಿ ಕೂಡ ಜಡ್ಜ್ ಹೇಳಿದ್ರು. ಯಾವಾಗ ವಕೀಲರು ಮನವಿಯನ್ನ ಮಾಡ್ಕೊಂಡ್ರು, ಇಲ್ಲ ಇವತ್ತು ಮಾಡ್ತೇವೆ ಅಂತ ಹೇಳಿ ಎಲ್ಲ ಆರೋಪಿಗಳನ್ನು ಕೂಡ ಕಟಕಟೆಯಲ್ಲಿ ತಂದು ನಿಲ್ಲಿಸಿದ್ದಾರೆ. ಈಗ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ಈಗ ಮೊದಲನೇದಾಗಿ ಎಲ್ಲ ಆರೋಪಿಗಳ ಹಾಜರನ್ನ ಖಚಿತಪಡಿಸಿಕೊಂಡಿದ್ದಾರೆ ಜಡ್ಜ್. ಕೋರ್ಟ್ನ ಕಟಕಟೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ನಿಂತಿರುವಂಥದ್ದು. ಏನಾಗುತ್ತೆ ಇವತ್ತಿನ ಭವಿಷ್ಯ? ಶಿಕ್ಷೆ ಯಾವ ಮಟ್ಟಕ್ಕೆ ಹೋಗ್ಬೋದು? ಒಪ್ಕೊಂಡ್ರೂ ಕಷ್ಟ, ಒಪ್ಕೊಳ್ದೆ ಇದ್ರೂ ಕೂಡ ಕಷ್ಟ. ಎಲ್ಲ ಆರೋಪಿಗಳನ್ನ ಕರೆ ತಂದಿದ್ದಾರೆ. ಈಗ ಅಲ್ಲಿ ಜನದಟ್ಟಣೆ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಹಾಗೇನೆ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ರು. ಆರೋಪಿಗಳ ಹಾಜರಾತಿಯನ್ನ ಪಡಿತಾ ಇರುವಂತಹ ಕೋರ್ಟ್ ಎಲ್ಲರಿಗೂ ಕೇಳ್ತಾ ಇದೆಯಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಎಲ್ಲರ ಹಾಜರಾತಿಯನ್ನು ಕೂಡ ಖಚಿತಪಡಿಸಿಕೊಂಡು ಎಲ್ರಿಗೂ ಕೇಳಿಸ್ತಾ ಇದೆಯಾ ಅಂತ ಹೇಳಿ ಕೂಡ ಜಡ್ಜ್ ಕೇಳ್ತಾ ಇದ್ದಾರೆ. ಕೋರ್ಟ್ನ ಕಟಕಟೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ನಿಂತಿದ್ದಾರೆ. ಇವತ್ತು ಯಾವ ಆರೋಪಿಗಳು ಕೂಡ ಮಿಸ್ ಇಲ್ಲ.
ದರ್ಶನ್ ಹಾಗೂ ಪವಿತ್ರ ಸೇರಿದಂತೆ ಅವರ ಗ್ಯಾಂಗ್ ಎಲ್ಲರೂ ಕೂಡ ಕೋರ್ಟ್ನ ಕಟಕಟೆಯಲ್ಲಿ ಏನಾಗುತ್ತೆ ಭವಿಷ್ಯ ಅಂತ ಹೇಳಿ ಎದುರು ನೋಡ್ತಾ ಇದ್ದಾರೆ. ಈಗ ಎಲ್ಲರ ಹಾಜರಾತಿಯನ್ನ ಪಡ್ಕೊಂಡು ಜಡ್ಜ್ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ರಿಗೂ ಕೂಡ ಕೇಳಿಸ್ತಾ ಇದೆಯಾ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ. ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಣೆ ಆರಂಭಗೊಂಡಿದೆ. ಜೂನ್ 8ರಂದು ನಡೆದಂಥ ರೇಣುಕಾಸ್ವಾಮಿ ಹತ್ಯೆಗೆ ಹಾಗಾದ್ರೆ ಇವತ್ತು ದರ್ಶನ್ ಮತ್ತು ಗ್ಯಾಂಗ್ಗೆ ಏನು ಭವಿಷ್ಯ ನಿರ್ಧಾರ ಆಗಬಹುದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನವೆಂಬರ್ 10ಕ್ಕೆ ಅಂತ ಹೇಳಿ ಒಂದ್ಸರಿ ಎಲ್ರಿಗೂ ಕೂಡ ಟೆನ್ಷನ್ ಆಗಿ ಹೋಯ್ತು. ನವೆಂಬರ್ 10ರವರೆಗೂ ಕಾಯ್ಬೇಕಲ್ಲ ಅಂತ ಹೇಳಿ ಈಗ ವಕೀಲರು ಮನವಿಯನ್ನ ಮಾಡ್ಕೊಂಡ ನಂತರ ಇವತ್ತೇ ಕೋರ್ಟ್ನ ಕಟ್ಕಟೆಯಲ್ಲಿ ಎಲ್ಲ ಆರೋಪಿಗಳು ನಿಂತಿರುವಂಥದ್ದು. ಈಗಾಗಲೇ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿದೆ. ಹಾಗಾದ್ರೆ ಜಡ್ಜ್ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು, ಏನೆಲ್ಲ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನ ನೀಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಇದೆ. ದೋಷಾರೋಪ ಓದ್ತಾ ಇರುವಂತಹ ನ್ಯಾಯಾಧೀಶ IP ನಾಯಕ್ ಪವಿತ್ರ ಗೌಡ ಮೇಲಿನ ಆರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ಎಲ್ಲ ಆರೋಪಿಗಳ ದೋಷಾರೋಪ ಪಟ್ಟಿಯನ್ನ ಓದ್ತಾ ಇದ್ದಾರೆ ಜಡ್ಜ್. ಈಗ ಮೊದಲನೇದಾಗಿ ಪವಿತ್ರ ಗೌಡ ಅವರ ದೋಷಾರೋಪ ಪಟ್ಟಿಯನ್ನ ಓದ್ತಾ ಇದ್ದಾರೆ. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಇವರೇನಾದ್ರೂ ಹೂ ಅಂತಾರೋ ಅಥವಾ ಇಲ್ಲ ಅಂತಾರೋ ಅಥವಾ ನಿಮ್ಮ ಆರೋಪಗಳನ್ನ ಅವ್ರ ಮುಂದೆ ಹೇಳಿದಾಗ ಹೌದು ನಾ ಈ ತಪ್ಪು ಮಾಡಿದ ಸರಿ ಅಂತ ಹೇಳಿ ಒಪ್ಕೊಂಡ್ರು ಕೂಡ ಅವರಿಗೆ ಶಿಕ್ಷೆ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಜಡ್ಜ್ ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನ ನೀಡಬಹುದು ಎನ್ನುವಂತ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಮೊದಲನೇದಾಗಿ ಈಗ ಪವಿತ್ರ ಗೌಡ ಅವರ ದೋಷಾರೋಪ ಪಟ್ಟಿಯನ್ನ ಓದ್ತಾ ಇದ್ದಾರೆ. ಏನೆಲ್ಲ ಆರೋಪಗಳು ಪವಿತ್ರ ಗೌಡ ಮೇಲಿದೆ ಯಾಕಂತ ಹೇಳಿದ್ರೆ A1 ಆರೋಪಿ ಪವಿತ್ರ ಗೌಡ ಆಗಿರೋದ್ರಿಂದ ಇವರ ಮೇಲೆ ಏನೆಲ್ಲ ಆರೋಪಗಳಿದೆ, ಅವ್ರು ಜಡ್ಜ್ ಕೇಳುವಂತ ಆರೋಪಗಳಿಗೆ ಇವರು ಮಾಡಿದ್ದೀನಿ ಅಂತ ಒಪ್ಕೊಳ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಎಲ್ಲರೂ ಕೂಡ ಕೋರ್ಟ್ನ ಕಟಕಟೆಯಲ್ಲಿ ನಿಂತಿದ್ದಾರೆ. ಎಲ್ಲರ ಆರೋಪಗಳನ್ನ ದೋಷಾರೋಪ ಪಟ್ಟಿಯನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರು. ಪವಿತ್ರ ಗೌಡ ಮೇಲಿನ ಆರೋಪವನ್ನ ಓದ್ತಾ ಇದ್ದಾರೆ ಈಗ ಜಡ್ಜ್. ಈಗ ಒಬ್ಬೊಬ್ಬರದೇ ಆರೋಪಿಗಳ ದೋಷಾರೋಪ ಪಟ್ಟಿಯನ್ನ ಓದಿ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಲಾಗುತ್ತೆ. 17 ಆರೋಪಿಗಳಿದ್ದಾರೆ. ಎಲ್ಲ ಆರೋಪಿಗಳ ದೋಷಾರೋಪ ಪಟ್ಟಿಯನ್ನು ಕೂಡ ಓದಲಾಗುತ್ತೆ. ನಂತರ ಅವರ ಆರೋಪಗಳ ಸಂಬಂಧ ಪ್ರಶ್ನೆಯನ್ನ ಕೇಳ್ತಾರೆ. ಅವರು ಹೌದು ಇದನ್ನು ಮಾಡಿದ್ದು ಸರಿ ಅಂತ ಹೇಳಿ ಒಪ್ಕೊಂಡ್ರು ಕೂಡ ಕಷ್ಟ, ಒಪ್ಕೊಳ್ದೆ ಇದ್ರೂ ಕೂಡ ಕಷ್ಟ. ಈಗ ಒಂಥರ ದೊಡ್ಡ ಟೆನ್ಷನ್ ಏನಾಗಬಹುದು ಅಂತ ಅವರು ಜೈಲಿನಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರ ಗೌಡ ಮೇಲಿನ ಆರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡಗೆ ಬಂದಂತ ಅಶ್ಲೀಲ ಮೆಸೇಜ್ ವಿಚಾರವಾಗಿ ಓದ್ತಾ ಇದ್ದಾರೆ. ಕಿಡ್ನಾಪ್ಗೆ ನಡೆಸಿದಂತ ಸಂಚು, ಅಕ್ರಮ ಕೂಟ ಎಲ್ಲದ್ರ ಬಗ್ಗೆ ಓದ್ತಾ ಇದ್ದಾರೆ. ಅಪಹರಣ ಮಾಡಿರುವಂತಹ ಬಗ್ಗೆ ಸಾರಾಂಶವನ್ನ ಓದ್ತಾ ಇದ್ದಾರೆ ಜಡ್ಜ್. ಹೇಗೆಲ್ಲ ಅಪಹರಣವನ್ನ ಮಾಡಿದ್ರು, A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಏನೆಲ್ಲ ಸಂಚನ್ನ ರೂಪಿಸಿದ್ರು, ಯಾರ್ಯಾರಿಗೆ ಮಾಹಿತಿಯನ್ನ ಕೊಟ್ಟರು, ಪವಿತ್ರ ಗೌಡಗೆ ಬಂದಂತಹ ಅಶ್ಲೀಲ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಕೂಡ ಕೊಲೆ ಮಾಡುವವರೆಗೂ ಕೂಡ ಯಾರ್ಯಾರನ್ನ ಲಿಂಕ್ ಮಾಡಿದ್ರು. ಜೂನ್ 8ರಂದು ನಡೆದಂತ ಹತ್ಯೆಗೆ ಏನೆಲ್ಲ ಮೊದಲೇ ಪ್ರೀ ಪ್ಲಾನ್ ಆಗಿತ್ತು, ಹೇಗೆಲ್ಲ ಅವರನ್ನ ಕರ್ಕೊಬರಲಾಗಿತ್ತು ರೇಣುಕಾ ಸ್ವಾಮಿಯನ್ನ, ಹಾಗೇನೆ ಅವ್ರ ಜೊತೆಗೆ ಯಾರೆಲ್ಲ ಸೇರ್ಕೊಂಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಜಡ್ಜ್ ಓದ್ತಾ ಇದ್ದಾರೆ. ಪವಿತ್ರ ಗೌಡಗೆ ಬಂದಂತ ಅಶ್ಲೀಲ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗ್ ಇಂದನೂ ಕೂಡ ತಗೊಳ್ತಾರೆ, ಕೊನೆವರೆಗೂ ಏನಾಯ್ತು, ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರೆ, ಈ ಕೊಲೆಗೆ ಎಷ್ಟು ಜನ ಸೇರ್ಕೊಂಡಿದ್ರು, ಹೇಗೆಲ್ಲ ಹತ್ಯೆ ಮಾಡಲಾಗಿತ್ತು, ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ಸುರಿಸ್ತಾರೆ. ಈಗ ಪವಿತ್ರ ಗೌಡ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನ ನೀಡ್ತಾರೆ ಅನ್ನುವುದು ಕೂಡ ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಅವ್ರು ಒಪ್ಕೊಳ್ತಾರಾ ಅಥವಾ ನಂದಲ್ಲ ತಪ್ಪು ಅಂತ ಹೇಳ್ತಾರಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಣೆ ಈಗ ಆರಂಭಗೊಂಡಿದೆ. ಈಗ ರೇಣುಕಾಸ್ವಾಮಿ ಮನೆಯವರು ಕೂಡ ಕಾದು ನೋಡ್ತಾ ಇರ್ತಾರೆ, ಏನಾಗ್ಬೋದು ಇವರ ಭವಿಷ್ಯ, ನನ್ನ ಮಗನನ್ನ ಕೊಂದು ಇವರು ಮತ್ತೆ ಕೋರ್ಟ್ನಲ್ಲಿ ಶಾಶ್ವತವಾಗಿ ಕೊಳಿಯಂಗಾಗುತ್ತಾ, ಜೈಲಿನಲ್ಲೇ ಕೊಳಿಯಂಗಾಗುತ್ತಾ ಅಂತೇಳಿ ಕೂಡ ಅವರು ಕೂಡ ಕಾದು ನೋಡ್ತಾ ಇರ್ತಾರೆ. ಒಂದು ಕಡೆ ನೋಡಿದ್ರೆ ದರ್ಶನ್ ಮನೆಯವರು ಕೂಡ ಕಾಯ್ತಾ ಇದ್ದಾರೆ ಕೋರ್ಟ್ನ ಹಾಲ್ನಲ್ಲಿ. ಈಗ ಪವಿತ್ರ ಗೌಡ ಮನೆಯವರು ಕೂಡ ಕಾಯ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೊಂದು ಸಹಜವಾದಂತಹ ಒಂದು ಆತಂಕ ಇರುತ್ತೆ, ಏನಾಗುತ್ತೆ ಭವಿಷ್ಯ ಅಂತೇಳಿ. ಒಟ್ಟಾರೆಯಾಗಿ ಏನು ನಿರ್ಧಾರವಾಗುತ್ತೆ ಎಲ್ಲ ಆರೋಪಿಗಳ ಒಂದು ಭವಿಷ್ಯ ಅಂತ ಹೇಳಿ ಜಡ್ಜ್ನ ತೀರ್ಮಾನದ ನಂತರ ಕಾದು ನೋಡಬೇಕಾಗಿದೆ. ಈಗ ಪವಿತ್ರ ಗೌಡ ಆರೋಪವನ್ನ ಓದುತ್ತಾ ಇದ್ದಾರೆ. ಪವಿತ್ರ ಗೌಡಗೆ ಬಂದಂತಹ ಅಶ್ಲೀಲ ಮೆಸೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರೂ ಕೂಡ ಮೆಸೇಜ್ಗಳನ್ನ ಬಗ್ಗೆ ಆಗಿರಬಹುದು ಅಥವಾ ಕೊಲೆಗೆ ಹೇಗೆ ಸಂಚನ ರೂಪಿಸಿದ್ರು ಎಲ್ಲದ್ರ ಬಗ್ಗೆನೂ ಕೂಡ ಓದ್ತಾ ಇದ್ದಾರೆ. ನಿನ್ನ ನಂಬರ್ ಕೊಡು ಅಂತ ಹೇಳಿ ಕೂಡ ರೇಣುಕಾಸ್ವಾಮಿ ಕೇಳಿದ್ದ, ಹಾಗೇನೆ ನಿನಗಿಷ್ಟು ದುಡ್ಡು ಕೊಡ್ತೀನಿ ತಿಂಗಳಿಗೆ, ನಿನ್ನ ಜೊತೆ ಇರು ಅಂತ ಹೇಳಿ ಕೂಡ ಹೇಳಿದ್ದ. ಇದೆಲ್ಲನೂ ಕೂಡ ಪವಿತ್ರ ಗೌಡ ಅವರು ಹೇಳಿರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಪವಿತ್ರ ಗೌಡ ಮೇಲಿರುವಂತಹ ಆರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್.